ಒಂದು ಕಡೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೆದರಿಕೆಯ ಮೇಲ್ಗಳು ಬರ್ತಾ ಇತ್ತು. ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ, ಆರ್ಡಿಎಸ್ ಹಾಕಿ ಸ್ಫೋಟವನ್ನ ಮಾಡ್ತೀವಿ ಅಂತೇಳಿ. ಈಗ ತಹಸೀಲ್ದಾರ್ ಕಚೇರಿಗೂ ಕೂಡ ಬಂದಿದೆ, ಬೆದರಿಕೆಯ ಮೇಲ್ ಬಂದಿದೆ. ಯಾರು ಕಳಿಸ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ, ಆದ್ರೆ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳುವಂತ ಕೆಲಸಗಳಾಗ್ತಾ ಇದೆ. ಆಲೂರು ತಹಸೀಲ್ದಾರ್ ಕಚೇರಿಗೆ ಬಂದಿರುವಂತಹ ಬೆದರಿಕೆಯ ಮೇಲ್ ಇದೆ. ಮಧ್ಯಾಹ್ನ 1 ಗಂಟೆಗೆ ಆರ್ಡಿಎಕ್ಸ್ ಸ್ಫೋಟ ಆಗುತ್ತೆ ಅಂತ ಹಾಸನ ಜಿಲ್ಲೆಯಲ್ಲಿರುವಂತಹ ಆಲೂರು ತಹಸೀಲ್ದಾರ್ ಕಚೇರಿಗೆ ಬಂದಿರುವಂತಹ ಮೇಲ್. ಹಾಗಾಗಿ ಪೊಲೀಸರು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ತಮಿಳು ನಟ ಅಜಿತ್ ಮನೆಯಲ್ಲೂ ಕೂಡ ಬಾಂಬ್ ಸ್ಫೋಟ ಅಂತೇಳಿ ಇದರಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಆಲೂರು ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಯಾವ ರೀತಿಯಾಗಿ ಪೊಲೀಸರು ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋದನ್ನ ನೀವು ಇಲ್ಲಿ ಗಮನಿಸಬಹುದು. ನೋಡಿ, ಕೆಲವೊಮ್ಮೆ ಅದು ಹುಸಿ ಕರೆಗಳಾಗಿರುತ್ತೆ, ಹುಸಿ ಮೇಲ್ಗಳಾಗಿರುತ್ತೆ, ಆದ್ರೆ ಯಾವುದನ್ನು ಕೂಡ ಅಷ್ಟು ಸರಳವಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ನೋಡಿ, ಇತ್ತೀಚೆಗೆ ಒಂದಷ್ಟು ಅನುಮಾನಗಳು ಉಟ್ಕೊಳ್ತಾ ಇದೆ. ತುಮಕೂರು, ದಾವಣಗೆರೆ ಕೆಲವೊಂದಷ್ಟು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಕಚೇರಿಯನ್ನ ಸ್ಫೋಟ ಮಾಡ್ತೀವಿ ಅಂತೇಳಿ ಪದೇ ಪದೇ ಬ್ಯಾಕ್ ಟು ಬ್ಯಾಕ್ ಮೇಲ್ಗಳು ಬರ್ತಾ ಇತ್ತು. ಆದ್ರೆ ಈಗ ತಹಸೀಲ್ದಾರ್ ಕಚೇರಿಗೂ ಕೂಡ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಮೇಲ್ ಬಂದಿರೋದು ಇದು ಉದ್ದೇಶಪೂರ್ವಕವಾಗಿ ಯಾರೋ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಆದ್ರೆ ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕು. ಇವತ್ತು ಮಧ್ಯಾಹ್ನ 1 ಗಂಟೆಗೆ ಬ್ಲಾಸ್ಟ್ ಮಾಡ್ತೀವಿ, ಆರ್ಡಿಎಕ್ಸ್ ಸ್ಫೋಟಗೊಳ್ಳುತ್ತೆ ಅಂತೇಳಿ ಮೇಲ್ ಬಂದಿತ್ತು. ಹಾಗಾಗಿ ತಕ್ಷಣ ಪೊಲೀಸರು ಅಲರ್ಟ್ ಆಗ್ತಾರೆ, ಬರ್ತಾರೆ, ಇಡೀ ಸ್ಟೇಷನ್ ಜಾಲಾಡ್ತಾರೆ. ಒಂದು ಕಡೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೆದರಿಕೆಯ ಮೇಲ್ಗಳು ಬರ್ತಾ ಇತ್ತು. ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ, ಆರ್ಡಿಎಸ್ ಹಾಕಿ ಸ್ಫೋಟವನ್ನ ಮಾಡ್ತೀವಿ ಅಂತೇಳಿ. ಈಗ ತಹಸೀಲ್ದಾರ್ ಕಚೇರಿಗೂ ಕೂಡ ಬಂದಿದೆ, ಬೆದರಿಕೆಯ ಮೇಲ್ ಬಂದಿದೆ. ಯಾರು ಕಳಿಸ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ, ಆದ್ರೆ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳುವಂತ ಕೆಲಸಗಳಾಗ್ತಾ ಇದೆ. ಆಲೂರು ತಹಸೀಲ್ದಾರ್ ಕಚೇರಿಗೆ ಬಂದಿರುವಂತಹ ಬೆದರಿಕೆಯ ಮೇಲ್ ಇದು. ಮಧ್ಯಾಹ್ನ 1 ಗಂಟೆಗೆ ಆರ್ಡಿಎಕ್ಸ್ ಸ್ಫೋಟ ಆಗುತ್ತೆ ಅಂತ ಹಾಸನ ಜಿಲ್ಲೆಯಲ್ಲಿರುವಂತಹ ಆಲೂರು ತಹಸೀಲ್ದಾರ್ ಕಚೇರಿಗೆ ಬಂದಿರುವಂತಹ ಮೇಲ್. ಹಾಗಾಗಿ ಪೊಲೀಸರು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ತಮಿಳು ನಟ ಅಜಿತ್ ಮನೆಯಲ್ಲೂ ಕೂಡ ಬಾಂಬ್ ಸ್ಫೋಟ ಅಂತೇಳಿ ಇದರಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಆಲೂರು ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಯಾವ ರೀತಿಯಾಗಿ ಪೊಲೀಸರು ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋದನ್ನ ನೀವು ಇಲ್ಲಿ ಗಮನಿಸಬಹುದು. ನೋಡಿ, ಕೆಲವೊಮ್ಮೆ ಅದು ಹುಸಿ ಕರೆಗಳಾಗಿರುತ್ತೆ, ಹುಸಿ ಮೇಲ್ಗಳಾಗಿರುತ್ತೆ, ಆದ್ರೆ ಯಾವುದನ್ನು ಕೂಡ ಅಷ್ಟು ಸರಳವಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ನೋಡಿ, ಇತ್ತೀಚೆಗೆ ಒಂದಷ್ಟು ಅನುಮಾನಗಳು ಉಟ್ಕೊಳ್ತಾ ಇದೆ. ತುಮಕೂರು, ದಾವಣಗೆರೆ ಕೆಲವೊಂದಷ್ಟು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಕಚೇರಿಯನ್ನ ಸ್ಫೋಟ ಮಾಡ್ತೀವಿ ಅಂತೇಳಿ ಪದೇ ಪದೇ ಬ್ಯಾಕ್ ಟು ಬ್ಯಾಕ್ ಮೇಲ್ಗಳು ಬರ್ತಾ ಇತ್ತು. ಆದ್ರೆ ಈಗ ತಹಸೀಲ್ದಾರ್ ಕಚೇರಿಗೂ ಕೂಡ ಬ್ಲಾಸ್ಟ್ ಮಾಡ್ತೀವಿ ಅಂತೇಳಿ ಮೇಲ್ ಬಂದಿರೋದು ಇದು ಉದ್ದೇಶಪೂರ್ವಕವಾಗಿ ಯಾರೋ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಆದ್ರೆ ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕು. ಇವತ್ತು ಮಧ್ಯಾಹ್ನ 1 ಗಂಟೆಗೆ ಬ್ಲಾಸ್ಟ್ ಮಾಡ್ತೀವಿ, ಆರ್ಡಿಎಕ್ಸ್ ಸ್ಫೋಟಗೊಳ್ಳುತ್ತೆ ಅಂತೇಳಿ ಮೇಲ್ ಬಂದಿತ್ತು. ಹಾಗಾಗಿ ತಕ್ಷಣ ಪೊಲೀಸರು ಅಲರ್ಟ್ ಆಗ್ತಾರೆ, ಬರ್ತಾರೆ, ಇಡೀ ಸ್ಟೇಷನ್ ಜಾಲಾಡ್ತಾರೆ. ಒಂದು ಕಡೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೆದರಿಕೆಯ ಮೇಲ್ಗಳು ಬರ್ತಾ ಇತ್ತು. ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ, ಆರ್ಡಿಎಸ್ ಹಾಕಿ ಸ್ಫೋಟವನ್ನ ಮಾಡ್ತೀವಿ ಅಂತೇಳಿ. ಈಗ ತಹಸೀಲ್ದಾರ್ ಕಚೇರಿಗೂ ಕೂಡ ಬಂದಿದೆ, ಬೆದರಿಕೆಯ ಮೇಲ್ ಬಂದಿದೆ. ಯಾರು ಕಳಿಸ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ, ಆದ್ರೆ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳುವಂತ ಕೆಲಸಗಳಾಗ್ತಾ ಇದೆ. ಆಲೂರು ತಹಸೀಲ್ದಾರ್ ಕಚೇರಿಗೆ ಬಂದಿರುವಂತಹ ಬೆದರಿಕೆಯ ಮೇಲ್ ಇದು. ಮಧ್ಯಾಹ್ನ 1 ಗಂಟೆಗೆ ಆರ್ಡಿಎಕ್ಸ್ ಸ್ಫೋಟ ಆಗುತ್ತೆ ಅಂತ ಹಾಸನ ಜಿಲ್ಲೆಯಲ್ಲಿರುವಂತಹ ಆಲೂರು ತಹಸೀಲ್ದಾರ್ ಕಚೇರಿಗೆ ಬಂದಿರುವಂತಹ ಮೇಲ್. ಹಾಗಾಗಿ ಪೊಲೀಸರು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ತಮಿಳು ನಟ ಅಜಿತ್ ಮನೆಯಲ್ಲೂ ಕೂಡ ಬಾಂಬ್ ಸ್ಫೋಟ ಅಂತೇಳಿ ಇದರಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಆಲೂರು ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಯಾವ ರೀತಿಯಾಗಿ ಪೊಲೀಸರು ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋದನ್ನ ನೀವು ಇಲ್ಲಿ ಗಮನಿಸಬಹುದು. ನೋಡಿ, ಕೆಲವೊಮ್ಮೆ ಅದು ಹುಸಿ ಕರೆಗಳಾಗಿರುತ್ತೆ, ಹುಸಿ ಮೇಲ್ಗಳಾಗಿರುತ್ತೆ, ಆದ್ರೆ ಯಾವುದನ್ನು ಕೂಡ ಅಷ್ಟು ಸರಳವಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ನೋಡಿ, ಇತ್ತೀಚೆಗೆ ಒಂದಷ್ಟು ಅನುಮಾನಗಳು ಉಟ್ಕೊಳ್ತಾ ಇದೆ. ತುಮಕೂರು, ದಾವಣಗೆರೆ ಕೆಲವೊಂದಷ್ಟು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಕಚೇರಿಯನ್ನ ಸ್ಫೋಟ ಮಾಡ್ತೀವಿ ಅಂತೇಳಿ ಪದೇ ಪದೇ ಬ್ಯಾಕ್ ಟು ಬ್ಯಾಕ್ ಮೇಲ್ಗಳು ಬರ್ತಾ ಇತ್ತು. ಆದ್ರೆ ಈಗ ತಹಸೀಲ್ದಾರ್ ಕಚೇರಿಗೂ ಕೂಡ ಬ್ಲಾಸ್ಟ್ ಮಾಡ್ತೀವಿ ಅಂತೇಳಿ ಮೇಲ್ ಬಂದಿರೋದು ಇದು ಉದ್ದೇಶಪೂರ್ವಕವಾಗಿ ಯಾರೋ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಆದ್ರೆ ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕು. ಇವತ್ತು ಮಧ್ಯಾಹ್ನ 1 ಗಂಟೆಗೆ ಬ್ಲಾಸ್ಟ್ ಮಾಡ್ತೀವಿ, ಆರ್ಡಿಎಕ್ಸ್ ಸ್ಫೋಟಗೊಳ್ಳುತ್ತೆ ಅಂತೇಳಿ ಮೇಲ್ ಬಂದಿತ್ತು. ಹಾಗಾಗಿ ತಕ್ಷಣ ಪೊಲೀಸರು ಅಲರ್ಟ್ ಆಗ್ತಾರೆ, ಬರ್ತಾರೆ, ಇಡೀ ಸ್ಟೇಷನ್ ಜಾಲಾಡ್ತಾರೆ.
ಒಂದು ಕಡೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೆದರಿಕೆಯ ಮೇಲ್ಗಳು ಬರ್ತಾ ಇತ್ತು. ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ, RDS ಹಾಕಿ ಸ್ಫೋಟವನ್ನ ಮಾಡ್ತೀವಿ ಅಂತೇಳಿ. ಈಗ ತಹಸೀಲ್ದಾರ್ ಕಚೇರಿಗೂ ಕೂಡ ಬಂದಿದೆ, ಬೆದರಿಕೆಯ ಮೇಲ್ ಬಂದಿದೆ. ಯಾರು ಕಳಿಸ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ, ಆದ್ರೆ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳುವಂತ ಕೆಲಸಗಳಾಗ್ತಾ ಇದೆ. ಆಲೂರು ತಹಸೀಲ್ದಾರ್ ಕಚೇರಿಗೆ ಬಂದಿರುವಂತಹ ಬೆದರಿಕೆಯ ಮೇಲ್ ಇದು. ಮಧ್ಯಾಹ್ನ 1 ಗಂಟೆಗೆ RDX ಸ್ಫೋಟ ಆಗುತ್ತೆ ಅಂತ ಹಾಸನ ಜಿಲ್ಲೆಯಲ್ಲಿರುವಂತಹ ಆಲೂರು ತಹಸೀಲ್ದಾರ್ ಕಚೇರಿಗೆ ಬಂದಿರುವಂತಹ ಮೇಲ್. ಹಾಗಾಗಿ ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ತಮಿಳು ನಟ ಅಜಿತ್ ಮನೆಯಲ್ಲೂ ಕೂಡ ಬಾಂಬ್ ಸ್ಫೋಟ ಅಂತೇಳಿ ಇದರಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಆಲೂರು ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಯಾವ ರೀತಿಯಾಗಿ ಪೊಲೀಸರು ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋದನ್ನ ನೀವು ಇಲ್ಲಿ ಗಮನಿಸಬಹುದು. ನೋಡಿ, ಕೆಲವೊಮ್ಮೆ ಅದು ಹುಸಿ ಕರೆಗಳಾಗಿರುತ್ತೆ, ಹುಸಿ ಮೇಲ್ಗಳಾಗಿರುತ್ತೆ, ಆದ್ರೆ ಯಾವುದನ್ನು ಕೂಡ ಅಷ್ಟು ಸರಳವಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ನೋಡಿ, ಇತ್ತೀಚೆಗೆ ಒಂದಷ್ಟು ಅನುಮಾನಗಳು ಉಟ್ಕೊಳ್ತಾ ಇದೆ. ತುಮಕೂರು, ದಾವಣಗೆರೆ ಕೆಲವೊಂದಷ್ಟು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಕಚೇರಿಯನ್ನ ಸ್ಫೋಟ ಮಾಡ್ತೀವಿ ಅಂತೇಳಿ ಪದೇ ಪದೇ ಬ್ಯಾಕ್ ಟು ಬ್ಯಾಕ್ ಮೇಲ್ಗಳು ಬರ್ತಾ ಇತ್ತು. ಆದ್ರೆ ಈಗ ತಹಸೀಲ್ದಾರ್ ಕಚೇರಿಗೂ ಕೂಡ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಮೇಲ್ ಬಂದಿರೋದು ಇದು ಉದ್ದೇಶಪೂರ್ವಕವಾಗಿ ಯಾರೋ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಆದ್ರೆ ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕು. ಇವತ್ತು ಮಧ್ಯಾಹ್ನ 1 ಗಂಟೆಗೆ ಬ್ಲಾಸ್ಟ್ ಮಾಡ್ತೀವಿ, RDX ಸ್ಫೋಟಗೊಳ್ಳುತ್ತೆ ಅಂತೇಳಿ ಮೇಲ್ ಬಂದಿತ್ತು. ಹಾಗಾಗಿ ತಕ್ಷಣ ಪೊಲೀಸರು ಅಲರ್ಟ್ ಆಗ್ತಾರೆ, ಬರ್ತಾರೆ, ಇಡೀ ಸ್ಟೇಷನ್ ಜಾಲಾಡ್ತಾರೆ. ಒಂದು ಕಡೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೆದರಿಕೆಯ ಮೇಲ್ಗಳು ಬರ್ತಾ ಇತ್ತು. ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ, RDS ಹಾಕಿ ಸ್ಫೋಟವನ್ನ ಮಾಡ್ತೀವಿ ಅಂತೇಳಿ. ಈಗ ತಹಸೀಲ್ದಾರ್ ಕಚೇರಿಗೂ ಕೂಡ ಬಂದಿದೆ, ಬೆದರಿಕೆಯ ಮೇಲ್ ಬಂದಿದೆ. ಯಾರು ಕಳಿಸ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ, ಆದ್ರೆ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳುವಂತ ಕೆಲಸಗಳಾಗ್ತಾ ಇದೆ. ಆಲೂರು ತಹಸೀಲ್ದಾರ್ ಕಚೇರಿಗೆ ಬಂದಿರುವಂತಹ ಬೆದರಿಕೆಯ ಮೇಲ್ ಇದು. ಮಧ್ಯಾಹ್ನ 1 ಗಂಟೆಗೆ RDX ಸ್ಫೋಟ ಆಗುತ್ತೆ ಅಂತ ಹಾಸನ ಜಿಲ್ಲೆಯಲ್ಲಿರುವಂತಹ ಆಲೂರು ತಹಸೀಲ್ದಾರ್ ಕಚೇರಿಗೆ ಬಂದಿರುವಂತಹ ಮೇಲ್. ಹಾಗಾಗಿ ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ತಮಿಳು ನಟ ಅಜಿತ್ ಮನೆಯಲ್ಲೂ ಕೂಡ ಬಾಂಬ್ ಸ್ಫೋಟ ಅಂತೇಳಿ ಇದರಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಆಲೂರು ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಯಾವ ರೀತಿಯಾಗಿ ಪೊಲೀಸರು ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋದನ್ನ ನೀವು ಇಲ್ಲಿ ಗಮನಿಸಬಹುದು. ನೋಡಿ, ಕೆಲವೊಮ್ಮೆ ಅದು ಹುಸಿ ಕರೆಗಳಾಗಿರುತ್ತೆ, ಹುಸಿ ಮೇಲ್ಗಳಾಗಿರುತ್ತೆ, ಆದ್ರೆ ಯಾವುದನ್ನು ಕೂಡ ಅಷ್ಟು ಸರಳವಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ನೋಡಿ, ಇತ್ತೀಚೆಗೆ ಒಂದಷ್ಟು ಅನುಮಾನಗಳು ಉಟ್ಕೊಳ್ತಾ ಇದೆ. ತುಮಕೂರು, ದಾವಣಗೆರೆ ಕೆಲವೊಂದಷ್ಟು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಕಚೇರಿಯನ್ನ ಸ್ಫೋಟ ಮಾಡ್ತೀವಿ ಅಂತೇಳಿ ಪದೇ ಪದೇ ಬ್ಯಾಕ್ ಟು ಬ್ಯಾಕ್ ಮೇಲ್ಗಳು ಬರ್ತಾ ಇತ್ತು. ಆದ್ರೆ ಈಗ ತಹಸೀಲ್ದಾರ್ ಕಚೇರಿಗೂ ಕೂಡ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಮೇಲ್ ಬಂದಿರೋದು ಇದು ಉದ್ದೇಶಪೂರ್ವಕವಾಗಿ ಯಾರೋ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಆದ್ರೆ ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕು. ಇವತ್ತು ಮಧ್ಯಾಹ್ನ 1 ಗಂಟೆಗೆ ಬ್ಲಾಸ್ಟ್ ಮಾಡ್ತೀವಿ, RDX ಸ್ಫೋಟಗೊಳ್ಳುತ್ತೆ ಅಂತೇಳಿ ಮೇಲ್ ಬಂದಿತ್ತು. ಹಾಗಾಗಿ ತಕ್ಷಣ ಪೊಲೀಸರು ಅಲರ್ಟ್ ಆಗ್ತಾರೆ, ಬರ್ತಾರೆ, ಇಡೀ ಸ್ಟೇಷನ್ ಜಾಲಾಡ್ತಾರೆ.